ನಮಸ್ಕಾರ ಆತ್ಮೀಯರೇ, ಸುವರ್ಣ ಸಮಾಚಾರ ಕನ್ನಡ ವೆಬ್ಸೈಟ್ ಚಾನಲ್ಗೆ ನಾವು ಈ ಬಾರಿ ಒಬ್ಬ ವಿಶೇಷ ಅತಿಥಿಗಳನ್ನು ಆಹ್ವಾನಿಸಿದ್ದೇವೆ. ಶ್ರೀಯುತರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಚೊಚ್ಚಲ ಬಹುಮಾನವನ್ನು ಪಡೆದಿರ್ತಕ್ಕಂಥವರು, ಇಡೀ ರಾಜ್ಯದ ತುಂಬ ಒಬ್ಬ ಒಳ್ಳೆಯ ಕವಿಯಾಗಿ ಗುರುತಿಸಿಕೊಂಡವರು, ಜೊತೆಗೆ ಪ್ರಾಥಮಿಕ ಶಾಲೆಗಳ ಹೇಗೆ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂತಹ ಒಂದು ಮಾದರಿಯನ್ನು ಹಾಕಿಕೊಟ್ಟಿರ್ತಕ್ಕಂತಹ ಶ್ರೀಯುತ ವೀರಣ್ಣ ಮಡಿವಾಳರವರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ವೀರಣ್ಣ ಮಡಿವಾಳರವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ಲ ಸುವರ್ಣ ಸಮಾಚಾರ ಪತ್ರಿಕೆ ಮತ್ತು ವೆಬ್ಸೈಟ್ನ ಎಲ್ಲ ಅಭಿಮಾನಿಗಳಿಗೆ ನಾನು ಪ್ರೀತಿಪೂರ್ವಕವಾದಂಥ ನಮಸ್ಕಾರನ ಹೇಳ್ತೀನಿ. ತಾವು ವಿಶೇಷವಾಗಿ ಕವಿ ಅಂತ ಗುರುತಿಸ್ಕೊಂಡಿದ್ದೀರಿ. ಅದ್ರ ಜೊತೆಗೆ ನಾನು ಮೊಟ್ಟ ಮೊದಲನೇದಾಗಿ ತಮಗೆ ಶಿಕ್ಷಣದಿಂದ ನನ್ನ ಸಂದರ್ಶನವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಕನ್ನಡ, ಅದರಲ್ಲೂ ಸರ್ಕಾರಿ ಶಾಲೆಗಳು ಅಂತಂದರೆ ಮೂಗು ಮುರಿಯುವಂತಹ ಈಗಿನ ಪಾಲಕರ ದಿನಮಾನಗಳಲ್ಲಿ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ಕಾನ್ವೆಂಟನ್ನು ಮೀರಿಸುವ ರೀತಿಯಲ್ಲಿ ತಾವು ಏನು ಅಭಿವೃದ್ಧಿಪಡಿಸಿದ್ದೀರಿ. ರಾಯಬಾಗ ತಾಲೂಕು ನಿಡಗುಂದಿ ಅಂಬೇಡ್ಕರ್ ನಗರದ ಶಾಲೆ ಇಡೀ ರಾಜ್ಯದ ತುಂಬ ಅದು ಸದ್ದು ಮಾಡ್ತಾ ಇದೆ. ಆ ಬಗ್ಗೆ ಏನು ಹೇಳ್ತೀರಿ? ಮೊದಲನೇದಾಗಿ ಕಾನ್ವೆಂಟ್ ಶಾಲೆಗಳು ಅಂತ ಅನ್ನುವ ಕಲ್ಪನೆ ಬಂದಿದ್ದೇ ಇತ್ತೀಚೆಗೆ. ನಮ್ಮ ಕನ್ನಡದ ಸರ್ಕಾರಿ ಶಾಲೆಗಳೇ ಪ್ರಥಮವಾಗಿ ಇದ್ದಂಥದ್ದು. ಒಂದೇನು ಅಂತಂತಂದರೆ, ನನಗೆ ಅಕ್ಷರ ಅನ್ನೋದು ಬದುಕು. ಅದು ಇವತ್ತು ನಾವು ಯಾವುದೇ ಶಾಲೆ ಇರಲಿ, ಅದು ಒಂದು ಮಗು ಬರುತ್ತೆ ಅಂತಂದರೆ ಅವರಿಗೆ ಅದೊಂದು ಬದುಕು ಕಟ್ಟಿಕೊಡುವಂಥ ಒಂದು ಮಾಧ್ಯಮ. ಅದು ಅತ್ಯಂತ ಅವಮಾನದ ಜಾತಿಯ ಕಾರಣಕ್ಕಾಗಿ, ನಮ್ಮ ಬಣ್ಣದ ಕಾರಣಕ್ಕಾಗಿ, ಅಥವಾ ನಮ್ಮ ಆರ್ಥಿಕತೆಯ ಕಾರಣಕ್ಕಾಗಿ ಬೇರೆ ಬೇರೆ ಹಿನ್ನೆಲೆಯಿಂದ ಬರ್ತಕ್ಕಂಥ ಮಕ್ಕಳು ಏನಿದೀವಲ್ಲ, ನನ್ನನ್ನೂ ಸೇರಿಸಿಕೊಂಡು ನಮ್ಮನ್ನು ನಮ್ಮ ಗುರುಗಳು ಹೇಗೆ ನೋಡಿದರು ಮತ್ತು ಹೇಗೆ ಬೆಳೆಸಿದರು ಅನ್ನುವುದರ ಒಂದು ಪರಿಕಲ್ಪನೆ ಇದೆಯಲ್ಲ, ಅದು ನಮ್ಮನ್ನು ಈ ಒಂದು ಸರ್ಕಾರಿ ಶಾಲೆಗಳನ್ನು ಬಲಪಡಿಸಬೇಕು ಮತ್ತು ಅವುಗಳನ್ನು ವಿಶಿಷ್ಟವಾಗಿ ರೂಪಿಸಬೇಕು ಅಂತ ಅನ್ನುವ ಒಂದು ಇಚ್ಛಾಶಕ್ತಿಯನ್ನು ನಮ್ಮೊಳಗೆ ಹುಟ್ಟಿಸ್ತು. ಮತ್ತು ಯಾಕೆ ಬೇಕು ಇದು? ಇವತ್ತು ಏನೆಲ್ಲ ನಡೀತಾ ಇದೆಯಲ್ಲ, ಒಂದು ಕಾನ್ವೆಂಟ್ಗಳಿಗೆ ಪಾಲಕರೇ ದುಡ್ಡನ್ನು ತಗೊಂಡು ಹೋಗಿ ಒಂದು ಅತ್ಯಾಧುನಿಕವಾದಂಥ ಮತ್ತು ಏನು ಮಕ್ಕಳಿಗೆ ಸರ್ವಾಂಗೀಣ ಅಭಿವೃದ್ಧಿಯ ಒಂದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಸೌಲಭ್ಯಗಳನ್ನು ಅಲ್ಲಿ ಮಾಡ್ತಾರೆ. ಅದು ಲಾಭದ ಉದ್ದೇಶದಿಂದ ಮಾಡ್ತಾರೆ. ಲಾಭ ಇದ್ದಲ್ಲಿ ನೀವು ಮನುಷ್ಯತ್ವವನ್ನು, ಪ್ರಾಮಾಣಿಕತೆಯನ್ನು ಅಪೇಕ್ಷಿಸೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಸರ್ಕಾರಿ ಶಾಲೆಗಳು ಕೂಡ ಆ ರೀತಿಯಲ್ಲಿ ಆಗಬೇಕು. ಇವತ್ತು ಏನು ಶಾಲೆ, ಈಗ ಸರ್ಕಾರಿ ಶಾಲೆ ಮತ್ತು ಕಾನ್ವೆಂಟ್ ಅನ್ನುವಂಥದ್ದು ಇದು ಕೇವಲ ಒಂದು ಭಾಷೆಯ ಕಾರಣಕ್ಕಾಗಿ ಅಲ್ಲ. ಇಲ್ಲಿ ಅಂತಸ್ತುಗಳಿದ್ದಾವೆ. ಇಲ್ಲಿ ಒಂದು ಅಸಮಾನ ಸಮಾಜದ ನಿರ್ಮಾಣದಲ್ಲಿ ಈ ಕಾನ್ವೆಂಟ್ ಮತ್ತು ಸರ್ಕಾರಿ ಶಾಲೆಗಳು ಅನ್ನೋ ವ್ಯತ್ಯಾಸ ಇದೆಯಲ್ಲ, ಇದು ಕಾರಣ ಆಗಿದೆ. ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಿಗತಕ್ಕಂಥ ಸೌಲಭ್ಯಗಳು ಯಾವುವು, ಅವ್ರಿಗೆ ಕಲಿಯಲಿಕ್ಕೆ ಬೇಕಾಗುವಂಥ ಸಂಪನ್ಮೂಲಗಳು ಯಾವುವು? ಇವತ್ತು ನಮ್ಮ ಸರ್ಕಾರಿ ಶಾಲೆಗಳ ಮಕ್ಕಳು ಏನು ಬರ್ತಾರಲ್ಲ, ಬೆಳೀತಾ ಹೋಗ್ತಾರಲ್ಲ 1ರಿಂದ 7ನೇ ತರಗತಿವರೆಗೂ, ಕಾನ್ವೆಂಟ್ನಲ್ಲಿ ಅವರಿಗೆ ಬೇರೆ ರೀತಿಯಾದಂಥ ಒಂದು ಅಪ್ರೋಚ್ ಸಿಗುತ್ತೆ, ಆ್ಯಟಿಟ್ಯೂಡ್ಗಳು ಬೆಳೀತವೆ ಮತ್ತು ಅವರಿಗೆ ಅವಕಾಶಗಳಿದ್ದಾವೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಆ ಥರದ ಒಂದು ಅವಕಾಶಗಳು ಕಡಿಮೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಶಾಲೆ ನಮ್ಮದು, ಇಂಟರ್ನ್ಯಾಷನಲ್ ಪ್ರೈವೇಟ್ ಸ್ಕೂಲ್ಗಳು ಅಂತ ಹೇಳ್ತಾರೆ, ನ್ಯಾಷನಲ್ ಪ್ರೈವೇಟ್ ಸ್ಕೂಲ್ ಅಂತ ಹೇಳ್ತಾರೆ, ಸ್ಟೇಟ್ ಪ್ರೈವೇಟ್ ಸ್ಕೂಲ್ಗಳಂತ ಹೇಳ್ತಾರೆ. ಅಲ್ಲಿ ಅದೇನು ಹೇಳ್ತಾರಲ್ಲ, ಪಾಲಕರದೇ ರಕ್ತವನ್ನು ಹೀರಿ ತಮಗೆ ಬೇಕಾದಷ್ಟು ದೇಣಿಗೆಯನ್ನು ಪಡ್ಕೊಂಡು ಅಲ್ಲಿ ಒಂದು ವರ್ಗವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು. ಅಲ್ಲಿ ಬೆಳೀತಕ್ಕಂಥ ಮಕ್ಕಳು ಯಾರೇ ಆಗಿರಬಹುದು ಅವರು, ಆದರೆ ಅವರೆಲ್ಲರೂ ಸಬಲರಾಗಿಯೇ ಇದ್ದಾರೆ. ಆದರೆ ಕೇರಿಯ ಊರಿನ ಬಡವರ ಮತ್ತು ಆರ್ಥಿಕ ಸಾಮಾಜಿಕ ಕಾರಣಕ್ಕಾಗಿ ಹಿಂದುಳಿದೇ ಇರುವಂಥ ಮಕ್ಕಳ ಒಂದು ವಿದ್ಯೆಯ ಹಸಿವಿದೆಯಲ್ಲ, ಅದನ್ನೆಲ್ಲ ಪೂರ್ಣಗೊಳಿಸ್ತಿರುವಂಥವರು ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಸರ್ಕಾರಿ ಶಾಲೆಗಳು. ಇವತ್ತು ನಾನು ಇದನ್ನು ಕೇವಲ ಒಂದು ವ್ಯತ್ಯಾಸವಾಗಿ ಕಾಣಲ್ಲ. ಇದೊಂದು ಏನು ಬಸವಣ್ಣನವರು ಹಾಕಿಕೊಟ್ಟಂಥ, ಕನಸಿದಂಥ ಒಂದು ಸಮತಾ ಸಮಾಜ ಇದೆಯಲ್ಲ, ಸಮಾನತೆಯ ಸಮಾಜ ಇದೆಯಲ್ಲ, ಸಮಾಜವಾದದ ಸಮಾಜ ಇದೆಯಲ್ಲ, ಅದನ್ನು ರೂಪುಗೊಳಿಸುವುದು ಸಾಧ್ಯ ಆಗೋದು ಎಲ್ಲಿ ಅಂತಂತಂದರೆ ನಾವು ಜಾಗತಿಕ ಮಟ್ಟದ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲಿ ಕೊಟ್ಟಾಗ.
ನನ್ನ ಕನಸು ಅಥವಾ ನಮ್ಮೆಲ್ಲರ ಕನಸು ಈ ತಲೆಮಾರಿನ ಬಹಳ ವಿಶಿಷ್ಟವಾದಂಥ ತಮ್ಮನ್ನೇ ಅರ್ಪಿಸಿಕೊಂಡು ಇವತ್ತು ಮಕ್ಕಳ ಬದುಕನ್ನು ಸಮೃದ್ಧಗೊಳಿಸೋದಕ್ಕೆ, ಸರ್ಕಾರಿ ಶಾಲೆಗಳನ್ನು ಬಲಪಡಿಸೋದಕ್ಕೆ ಬರೀ ಸರ್ಕಾರ ಇಲಾಖೆ ಅಲ್ಲ, ತಾವೇ ಸ್ವತಃ ತನು ಮನ ಧನದಿಂದ ಎಲ್ಲರನ್ನ ಒಂದು ಸಮಾಜದ ಏನು ಮಾನವೀಯ ಪ್ರೀತಿ ಇರುವಂಥ, ಕಾಳಜಿ ಇರುವಂಥ ವ್ಯಕ್ತಿಗಳಿದಾರಲ್ಲ, ಬಾಬಾ ಸಾಹೇಬರನ್ನು ಒಂದಿಷ್ಟು ಅಭಿಮಾನಿಸುವಂಥ, ಜ್ಯೋತಿಬಾ ಫುಲೆ ಅವರನ್ನು ಅಭಿಮಾನಿಸುವಂಥ, ಸಾವಿತ್ರಿಬಾ ಫುಲೆ ಅವರನ್ನು ಅಭಿಮಾನಿಸುವಂಥ, ಫಾತಿಮಾ ಶೇಖ್ ಅವರನ್ನು ಅಭಿಮಾನಿಸುವಂಥ ಒಂದು ಬಳಗ ಇದೆಯಲ್ಲ, ಅವರ ಕಾಳಜಿಗಳನ್ನು ಗೌರವಿಸುವಂಥ ಒಂದು ಬಳಗ ಇದೆಯಲ್ಲ, ಅಂಥ ಎಲ್ಲ ಬಳಗಗಳನ್ನು ತೆಗೆದುಕೊಂಡು ಸರ್ಕಾರಿ ಶಾಲೆಗಳನ್ನು ಇವತ್ತು ಬಲಪಡಿಸಬೇಕಾದಂಥ ಅನಿವಾರ್ಯತೆ ಇದೆ. ಅದರಲ್ಲಿ ನಂದು ಒಂದು ಸಣ್ಣ ಪಾತ್ರ ಮಾತ್ರ. ಮತ್ತು ಇದು ಒಂದು ಕ್ಷಣಕ್ಕೆ ಆದದ್ದಲ್ಲ, ಇದು ಒಂದೊಂದೇ ಬೊಗಸೆ ಒಂದೊಂದೇ ಹನಿ ಬೆಳಕನ್ನು ಯಾರ್ಯಾರು ರಾಜ್ಯಾದ್ಯಂತ ಮಾಡ್ತಾ ಇದ್ದಾರಲ್ಲ ಅವರ ಒಂದು ಪ್ರೇರಣೆಯ ಮೂಲಕನೇ ನಾನು ಕೂಡ ಶುರು ಮಾಡಿದ್ದು. ಅದಕ್ಕೆ ಬಹಳ ದೊಡ್ಡ ಕನ್ನಡದ ಮತ್ತು ಕನ್ನಡ ನಾಡಿನ ಆಚೆಗಿರುವಂಥ ಭಾಳಷ್ಟು ವ್ಯಕ್ತಿಗಳು ನನ್ನ ಜೊತೆಗೆ ನಿಂತರು, ನಮ್ಮ ಶಾಲೆಯ ಮಕ್ಕಳ ಜೊತೆಗೆ ನಿಂತರು. ಹಾಗಾಗಿ ಇಂಥದ್ದೊಂದು ಶಾಲೆ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಯಿತು. ಈಗ ತಾವು ಈ ತರಹದ ಶಾಲೆಗಳನ್ನು ಮಾಡಿದ್ದಕ್ಕೆ ನಾಡಿನ ಇತರೆ ಶಿಕ್ಷಕರಿಗೆ ತಾವು ಈಗ ಮಾದರಿಯಾಗಿದ್ದೀರಿ. ನಾನು ಈ ಥರದ್ದು ಒಂದು ಶಾಲೆಯನ್ನು ಮಾಡಬೇಕು, ನನ್ನ ಶಾಲೆಯನ್ನು ಸುಧಾರಣೆ ಮಾಡಬೇಕು ಅಂತ ಅವರಿಗೆ ಒಂದು ಕನಸಿರುತ್ತೆ. ಇಂತಹ ಕನಸು ಇರೋ ಶಿಕ್ಷಕರಿಗೆ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವಂಥ ಸವಾಲುಗಳೇನು ಮತ್ತು ಅದರಲ್ಲಿ ಶಿಕ್ಷಕರ ಪಾತ್ರ ಏನು ಇದೆ ಅಂತ ತಾವು ಹೇಳ್ತೀರಿ? ನನ್ನ 18 ವರ್ಷಗಳ ಒಂದು ಶಿಕ್ಷಣ ಇಲಾಖೆಯ ಒಂದು ಅನುಭವ ಇದೆಯಲ್ಲ, ಒಬ್ಬ ಶಿಕ್ಷಕನಾಗಿ ನಾನು ಎದುರಿಸಿದ ಈ 18 ವರ್ಷಗಳ ಅನುಭವದ ಆಧಾರದ ಮೇಲೆ ಹೇಳೋದಾಯಿತು ಅಂತಂದರೆ, ನಮ್ಮ ಇಚ್ಛಾಶಕ್ತಿಗೆ, ನಮ್ಮ ಅಂತಃಶಕ್ತಿಗೆ, ನಮ್ಮ ಕನಸಿಗೆ ಅಡ್ಡಿಯಾಗಿರೋರು ನಮ್ಮದೇ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಥವಾ ನಮ್ಮ ಬಳಗನೇ. ನನಗೆ ನಮ್ಮ ಕನಸು ಹುಟ್ಟಿಸಿಕೊಳ್ಳೋದೇ ಒಂದು ದೊಡ್ಡದು. ಆದರೆ ಆ ಕನಸು ನಮಗೆ ಹುಟ್ಟಿದ್ದೆಲ್ಲಿಂದ ಅಂತಂದರೆ ಬರಹಗಳನ್ನು ಓದೋದ್ರಿಂದ, ಬೇರೆ ಬೇರೆ ರೀತಿಯಾದಂಥ ವ್ಯಕ್ತಿಗಳ ಭಾಷಣಗಳನ್ನು ಕೇಳೋದ್ರಿಂದ, ಮಾತುಗಳನ್ನು ಕೇಳೋದ್ರಿಂದ, ಪುಸ್ತಕಗಳನ್ನು ಓದೋದ್ರಿಂದ ನಮಗೊಂದು ಅಂತಃಶಕ್ತಿ ಬಂದ್ಬಿಡ್ತು. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದಾಗ ಬಂದಂಥ ದೊಡ್ಡ ಸವಾಲು ಏನು ಅಂತಂದರೆ, ನನ್ನ ಜೊತೆಗೆ ಕೆಲಸ ಮಾಡತಕ್ಕಂಥ ಬಳಗವನ್ನು, ಗುರು ಬಳಗವನ್ನು ಒಂಥರ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದೇ ಬಹಳ ದೊಡ್ಡದ ಕೆಲಸ ಆಗೋಯ್ತು. ಅದರಲ್ಲೇ ನನ್ನ ಬಹಳಷ್ಟು ಎನರ್ಜಿಯನ್ನು ನಾನು ಕಳ್ಕೋಬೇಕಾಯಿತು. ಇವತ್ತಿಗೂ ಕೂಡ ಕರ್ನಾಟಕ ರಾಜ್ಯಾದ್ಯಂತ ಕನಿಷ್ಠ 50% ಶಿಕ್ಷಕರು, ಅಂದರೆ ನಾವು 3.5 ಲಕ್ಷ ಜನ ಇದ್ದೀವಿ ಶಿಕ್ಷಕರು. ಇದರಲ್ಲಿ ಕನಿಷ್ಠ 2 ಲಕ್ಷ ಜನ ಶಿಕ್ಷಕರು ಅರ್ಪಣೆಯಿಂದ, ಸಮರ್ಪಣೆಯಿಂದ, ಆತ್ಮಪೂರ್ವಕವಾಗಿ, ಇಚ್ಛಾಶಕ್ತಿಯಿಂದ, ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ರೆಡಿ ಇದ್ದಾರೆ. ಆದರೆ ಅದರಲ್ಲಿ ಅರ್ಧ ಜನ ಭಯ ಪಡ್ತಾರೆ. ಯಾಕೆ ಅಂತಂತಂದರೆ ಇದೇ ಕಾರಣಕ್ಕೆ, ನಮ್ಮ ಸ್ವಾರ್ಥ, ನಮ್ಮ ಸಣ್ಣತನ, ನಮ್ಮ ಅಸಹನೆಗಳು, ಇವೆಲ್ಲ ಕಾರಣದಿಂದ ಆಗತ್ತೆ. ಇದು ಮೊದಲನೇ ಕಾರಣ. ಮತ್ತೊಂದು ಯಾಕೆ ಒಂದು ಹೇಳ್ತೀನಿ, ಇವತ್ತು ನನಗೆ ಮಾತನಾಡೋದು ಗೊತ್ತು, ನನಗೆ ಬರವಣಿಗೆ ಗೊತ್ತು, ಮತ್ತು ನನಗೆ ನಾನು ಮಾಡಿದ ಕೆಲಸವನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಒಂದು ಕಾನ್ಫಿಡೆನ್ಸ್ ನನಗಿದೆ. ಹಾಗಾಗಿ ಇವತ್ತು ಎಲ್ಲರಿಗೂ ಗೊತ್ತಾಗಿದೆ, ರಾಜ್ಯಾದ್ಯಂತ ನಮ್ಮ ಶಾಲೆಯ ಬಗ್ಗೆ ಪ್ರೀತಿ ಇರೋರು ಹುಟ್ಕೊಂಡಿದ್ದಾರೆ, ಮತ್ತು ಹಲವಾರು ಜನ ರಿಸೋರ್ಸ್ ಪರ್ಸನ್ಗಳು ಮತ್ತು ವ್ಯಕ್ತಿಗಳು ನಮ್ಮಲ್ಲಿ ಬರೋದಕ್ಕೆ ಸಾಧ್ಯ ಆಯಿತು. ಆದರೆ ತಮ್ಮ ಪಾಡಿಗೆ ತಾವೇ ಇಡೀ ಶಾಲೆಯನ್ನು ರೂಪಿಸ್ತಿರ್ತಕ್ಕಂಥ, ಹಗಲು ರಾತ್ರಿ ಮಕ್ಕಳ ಏಳಿಗೆಗೆ ಶ್ರಮಿಸ್ತಾ ಇರುವಂಥ, ಮತ್ತು ನೀವು ಹೇಳಿದ್ರಲ್ಲ ಇಂಟರ್ನ್ಯಾಷನಲ್ ಪ್ರೈವೇಟ್ ಸ್ಕೂಲ್ಗೆ ಸೆಡ್ಡು ಹೊಡೆಯುವಂಥ ಶಾಲೆಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದ್ದಾವೆ. ಅದಕ್ಕೆ ಉದಾಹರಣೆ ಅಂತಂತಂದರೆ ನಮ್ಮ ರಾಮದುರ್ಗ ತಾಲೂಕಿನ ಒಂದು ಶಾಲೆ, ಯಾವುದು, ಕುನ್ನಾಳ್. ಎಷ್ಟು ಅದ್ಭುತವಾಗಿ ಅವರು ಮಾಡಿದ್ದಾರೆ ಅಂತಂದರೆ ಶಾಲೆನ, ಪ್ರತಿಯೊಂದು ಕ್ಲಾಸ್ ರೂಮ್ಗಳು ಕೂಡ ಜಾಗತಿಕ ಮಟ್ಟದ ಕ್ಲಾಸ್ ರೂಮ್ಗಳ ರೀತಿಯಲ್ಲಿ ಇದ್ದಾವೆ.